ಶಾಲೆ ಎಂದರೆ ಕೇವಲ ಪಾಠ ಕಲಿಸುವ ಸ್ಥಳವಲ್ಲ, ಇದು ಕನಸುಗಳಿಗೆ ಬಣ್ಣ ತುಂಬುವ, ಭವಿಷ್ಯಕ್ಕೆ ದಾರಿ ತೋರಿಸುವ ಮಂದಿರ. ಒಂದು ಸಸ್ಯ ಹೇಗೆ ಪೋಷಕಾಂಶಗಳನ್ನು ಪಡೆದು ಹೆಮ್ಮರವಾಗಿ ಬೆಳೆಯುತ್ತದೋ ಹಾಗೆಯೇ ಶಾಲೆಯ ಬೆಳವಣಿಗೆಗೆ ಶಿಕ್ಷಕರು, ಪೋಷಕರು, ಶಾಲಾ ಹಿತೈಷಿಗಳು, ದಾನಿಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಕಾರ ಅವಶ್ಯಕ. ಇವುಗಳ ಒಗ್ಗಟ್ಟಿನಿಂದಲೇ ಶಾಲೆ ಸದಾ ಚೈತನ್ಯದಿಂದ ಬೆಳೆಯುತ್ತದೆ. ಆಧುನಿಕ ತಂತ್ರಜ್ಞಾನ ಬಳಸಿ ಪಾಠ ಮಾಡುವ ನುರಿತ ಶಿಕ್ಷಕರ ತಂಡ, ಮಕ್ಕಳ ನಗು, ಪೋಷಕರ ಪ್ರೋತ್ಸಾಹ, ಊರವರ ಹಿತೈಷಿತನ ಇವೆಲ್ಲವೂ ಸೇರಿ ನಮ್ಮ ಶಾಲೆಯನ್ನು ವಿಶೇಷವಾಗಿಸುತ್ತದೆ. ಈ ಸುಂದರವಾದ ಶಾಲೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ನಮ್ಮ ಶಾಲೆಯ ಈ ಸುಂದರವಾದ ಪಯಣವನ್ನು ಆರಂಭಿಸೋಣ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೇನಿ, ಇದು ನಮ್ಮೂರ ಶಾಲೆ, ನಾನು ಕಲಿತ ಶಾಲೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತಾಯಿದೆ. ಅದೇ ರೀತಿ ಇನ್ನೊಂದು ಕೆಲವೇ ವರ್ಷಗಳಲ್ಲಿ ಈ ಒಂದು ಶಾಲೆ 75ನೇ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ಕೂಡ ತಯಾರಾಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೇನೆ ನಾನು. ಅದೇ ರೀತಿ ಈ ಶಾಲೆಯಲ್ಲಿ ಕಳೆದ 3-4 ವರ್ಷಗಳಿಂದ ಬಹಳ ಉತ್ತಮ ರೀತಿಯಲ್ಲಿ ಕಾರ್ಯಚಟುವಟಿಕೆಗಳು ನಡೆದುಕೊಂಡು ಬಂದು, ಒಳ್ಳೆಯ ರೀತಿಯಲ್ಲಿ ಈ ಒಂದು ಕಾರ್ಯಚಟುವಟಿಕೆಗಳು ನಡೆದುಕೊಂಡು ಬಂದು ಒಳ್ಳೆಯ ದಾಖಲಾತಿಯನ್ನು ಕೂಡ ಇಲ್ಲಿ ಆಗ್ತಾ ಇದೆ. ಅದೇ ರೀತಿ ಈ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣದೊತ್ತಿಗೆ ಇನ್ನಿತರ ಶೈಕ್ಷಣಿಕ ಚಟುವಟಿಕೆಗಳು, ಪ್ರವಾಸ ಇರ್ಬೋದು, ಉತ್ತಮವಾದಂತಹ ಗಾರ್ಡನ್ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಮತ್ತು ಉತ್ತಮವಾದ ತೋಟಗಾರಿಕೆಯನ್ನು ಕೂಡ ಮಾಡಿದ್ದಾರೆ, ತರಕಾರಿ ಕೂಡ ಬೆಳೀತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಒಳ್ಳೆಯ ರೀತಿಯಲ್ಲಿ ಶಿಕ್ಷಕ ವೃಂದದವರು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಒಂದು ಕಾರ್ಯಚಟುವಟಿಕೆಗಳನ್ನು ನಿಯೋಜಿಸ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ಏನಂದರೆ ಇಲ್ಲಿರುವಂಥ ಶಿಕ್ಷಕರ ವೃಂದ, ಅದೇ ರೀತಿ SDMC ಅವರು, ಅದೇ ರೀತಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘದವರು, ಊರ ಗ್ರಾಮಸ್ಥರು, ಪೋಷಕರು ಎಲ್ಲರ ಸಹಕಾರದೊಂದಿಗೆ ಬಹಳ ಉತ್ತಮವಾಗಿ ಸಾಗ್ತಾ ಇದೆ ಈ ಶಾಲೆ. ಇದಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ನಮ್ಮ ಈ ಅಲ್ಲಿಯ ಶಾಲೆ ಈ ರೀತಿ ಒಂದು ಬೆಳವಣಿಗೆ ಆಗ್ತಾ ಇದೆ ಅಂತ ನನಗೂ ಕೂಡ ಬಹಳ ಹೆಮ್ಮೆ ಆಗ್ತಾ ಇದೆ. ಅದೇ ರೀತಿ ಈ ಒಂದು ವಾತಾವರಣವನ್ನು ನೋಡಿಕೊಂಡು ಎಲ್ಲ ಈ ಶಾಲೆಗೆ ಪೋಷಕರು, ಇಲ್ಲಿಯ ಊರಿನವರು ತಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ಇದೊಂದು ಅಭಿವೃದ್ಧಿ ಆಗಬೇಕು. ಯಾಕಂದರೆ ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಹಂತದಲ್ಲಿದೆ. ಈ ಹಂತದಲ್ಲಿ ಈ ಶಾಲೆ ಈ ರೀತಿ ಒಂದು ಅಭಿವೃದ್ಧಿ ಹೊಂದ್ತಾ ಇದೆ ಅಂತಂದರೆ ನಮಗೆ ಭಾಳ ಹೆಮ್ಮೆ, ನಮ್ಮ ಊರವರಿಗೆ ಭಾಳ ಹೆಮ್ಮೆ. ಈ ಊರವರು ಎಲ್ಲರೂ ಕೂಡ ಇಲ್ಲಿ ಮಕ್ಕಳನ್ನೆಲ್ಲ ಇಲ್ಲಿಗೆ ಸೇರಿಸಬೇಕು. ಅದರೊಟ್ಟಿಗೆ ಇಲ್ಲಿಯ ವಾತಾವರಣ ಕೂಡ ಫಸ್ಟಿಗೆ ನೀವು ಗಮನಿಸಬೇಕು, ಯಾವ ರೀತಿ ಇಲ್ಲಿ ಕಾರ್ಯಚಟುವಟಿಕೆ ಆಗ್ತಾ ಇದೆ ಅಂತೇಳಿ ನೀವು ಗಮನಿಸಬೇಕು. ಅದನ್ನು ಗಮನಿಸಿಕೊಂಡು ನೀವು ಈ ಶಾಲೆಗೆ ಮಕ್ಕಳನ್ನು ಸೇರಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಎಲ್ಲರೂ ಕೂಡ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೇವೆ. ಇನ್ನು ಕೆಲವೇ ವರ್ಷಗಳಲ್ಲಿ ನಾವು ಈ 75ನೇ ಹುಟ್ಟುಹಬ್ಬವನ್ನು ಕೂಡ ಬಹಳ ವಿಜೃಂಭಣೆಯನ್ನು ಆಚರಿಸಬೇಕು ಅಂತೇಳಿ ನಾವು ಊರವರೆಲ್ಲರೂ ಕೂಡ ಬಹಳ ನಿರ್ಧಾರ ಮಾಡಿದ್ದೇವೆ. ಅದು ಸಾರ್ಥಕ ಆಗಬೇಕಂದ್ರೆ ನಮ್ಮ ಈ ಊರಿನ ಪೋಷಕರು ಮಕ್ಕಳನ್ನು ಈ ಶಾಲೆಗೆ ಸೇರಿಸಿದಾಗ ಮಾತ್ರ ನಾವು ಪ್ರಯತ್ನ ಪಡೋದಕ್ಕೆ ಸಾರ್ಥಕ ಅಂತ ಅನಿಸ್ತದೆ. ಹಾಗೆ ಎಲ್ಲರೂ ಕೂಡ ಈ ಶಾಲೆಗೆ ಮಕ್ಕಳನ್ನು ಸೇರಿಸಿ ಈ ಶಾಲೆಯನ್ನು, ಸರ್ಕಾರಿ ಶಾಲೆಯನ್ನು, ನಮ್ಮೂರಿನ ಶಾಲೆ ಅದನ್ನು ಉಳಿಸುವಂಥ ಪ್ರಯತ್ನ ಮಾಡುವಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಇನ್ಸ್ಪೈರ್ಡ್ ಅವಾರ್ಡಿಗೆ ಆಯ್ಕೆಯಾಗಿರುವುದು ತುಂಬಾ ಖುಷಿಯಾಗುತ್ತಿದೆ. SA2 ಪರೀಕ್ಷೆ ಆದ ಮೇಲೆ ನಾವೆಲ್ಲರೂ ಶಿಕ್ಷಕರ ಮಾರ್ಗದರ್ಶನದಲ್ಲಿ ವಿಜ್ಞಾನ ಮಾದರಿಯನ್ನು ತಯಾರು ಮಾಡಿ ಸಮುದಾಯ ದತ್ತ ಕಾರ್ಯಕ್ರಮದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಮಾಡುತ್ತಿದ್ದೆವು. ನಮ್ಮ ಶಾಲೆಯಿಂದ ಈ ವರ್ಷ 3 ಮಾದರಿಗಳು ಆಯ್ಕೆಯಾಗಿರುವುದು ನಮಗೆಲ್ಲರಿಗೂ ಸಂತೋಷದ ವಿಷಯ. ವಿಜ್ಞಾನ ಮಾದರಿಯನ್ನು ತಯಾರಿಸಲು ಸಹಕಾರ ನೀಡುತ್ತಿರುವ ಎಲ್ಲ ಶಿಕ್ಷಕರಿಗೂ ಮತ್ತು ನನ್ನ ತಂಡಕ್ಕೆ ಧನ್ಯವಾದಗಳು. ಡಿಸೆಂಬರ್ನಲ್ಲಿ ಪೋಷಕರು, ವಿದ್ಯಾರ್ಥಿಗಳು, ಶಾಲಾ ಹಿತೈಷಿಗಳು ಪ್ರವಾಸಕ್ಕೆ ಹೋದೆವು. ರೈಲಿನಲ್ಲಿ ನಾನು ಪ್ರಥಮ ಬಾರಿಗೆ ಹೋದದ್ದು. ಅಲ್ಲಿ ನಾವು ಡ್ಯಾನ್ಸ್ ಮಾಡಿದ್ವಿ, ಗೇಮ್ಸ್ ಆಡಿದ್ವಿ, ಮತ್ತು ಅಲ್ಲಿ 59 ಗುಹೆಗಳನ್ನು ನೋಡಿದ್ದೇನೆ. ನನಗೆ ತುಂಬ ಸಂತೋಷವಾಯಿತು. ವಿಧಾನಸೌಧ, ಇಸ್ಕಾನ್ ಟೆಂಪಲ್, ಮಂತ್ರಿ ಮಾಲ್, ಕಬ್ಬನ್ ಪಾರ್ಕ್, ವಿಶ್ವೇಶ್ವರಯ್ಯ ಮ್ಯೂಸಿಯಂ. ಎಸ್ಕಲೇಟರ್ನಲ್ಲಿ ಹೋಗುವಾಗ ಫಸ್ಟಿಗೆ ನಾವೆಲ್ಲ ಎಡಬಿದ್ವಿ, ಮತ್ತೆ ಹೇಗೆ ಹೋಗುವುದು ಅಂತ ಗೊತ್ತಾಯಿತು. ಮೆಟ್ರೋದಲ್ಲಿ ಹೋದೆವು. ಮೆಟ್ರೋ ಸ್ಟೇಷನ್ ನೋಡಿ ತುಂಬ ಖುಷಿಯಾಯಿತು. My name is Tanushree. I am happy to study here. We have smart classes, computer classes, spoken English classes and practical oriented sessions. Teachers are difficult, supportive and feel very happy to be learning in this environment. In the evenings we even play games with our teachers. ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ಶಿಕ್ಷಣಗಳನ್ನು ನೀಡಲಾಗುತ್ತದೆ. ಇದರಿಂದ ನಾವು ಕಂಪ್ಯೂಟರನ್ನು ಕಲಿಯಲು ಸಾಧ್ಯವಾಗುತ್ತದೆ. We have activity based spoken English classes. We learn through games
role play, group discussion, and practical activities. This is the best platform to improve our communication skills. ಎಲ್ಲ ಶಿಕ್ಷಕರು ಚೆನ್ನಾಗಿ ಪಾಠ ಹೇಳಿಕೊಡುತ್ತಾರೆ. ಚಟುವಟಿಕೆಯ ಮೂಲಕ, ಕಥೆಯ ಮೂಲಕ, ಪ್ರಯೋಗಗಳ ಮೂಲಕ ಹೇಳಿಕೊಡುತ್ತಾರೆ. ಸರ್ಕಾರಿ ಶಾಲೆ ನಮ್ಮ ಹೆಮ್ಮೆ. ಶೇಣಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಹಳ ವಿಶೇಷವಾಗಿ ಹೇಳುವುದಿದ್ದರೆ ಒಳ್ಳೆಯ ಶಿಕ್ಷಕರ ತಂಡ ಈ ನಮ್ಮ ಶೇಣಿ ಶಾಲೆಯಲ್ಲಿ ಇರೋ ಕಾರಣಕ್ಕಾಗಿ ನಾವು ಹೆಚ್ಚಿನ ಮಕ್ಕಳನ್ನು ಅಲ್ಲಿ ನೋಂದಣಿ ಮಾಡಿಕೊಂಡು ಶಾಲೆಯನ್ನು ಉಳಿಸುವ ಪ್ರಕ್ರಿಯೆಯಲ್ಲಿ ನಾವು ಊರಿನವರಾಗಿ ಪಾಲ್ಗೊಳ್ಳುವಂತ ಹೇಳುವಂಥ ಮಾತನ್ನು ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇನೆ. ಈ ಮುಂದಿನ ವರ್ಷದಿಂದ ಸರ್ಕಾರದ ನಿಯಮದ ಪ್ರಕಾರ 1ರಿಂದ 5ರವರೆಗೆ ಆಂಗ್ಲ ಮಾಧ್ಯಮ ದ್ವಿಭಾಷಾ ಪದ್ಧತಿಯಲ್ಲಿ ಪ್ರಾರಂಭ ಆಗಲಿಕ್ಕಿದೆ. ಈ ಶಾಲೆ ಬಗ್ಗೆ ನಾವು ಪ್ರಮೋಷನ್ ಮಾಡೋ ಸಂದರ್ಭದಲ್ಲಿ ಹೇಳುವುದಾದರೆ ಈ ಶಾಲೆಗೆ ಹಲವಾರು ದಾನಿಗಳ ಸಹಕಾರ ಇದೆ. ನಮ್ಮ ಸರೋಜಿನಿ ಪ್ರತಿಷ್ಠಾನದ್ದು ಬಹಳ ಸಹಕಾರ ಇದೆ. ಗೋಪಾಲ ಕಜೆ ಫ್ಯಾಮಿಲಿಯವರ AP ಗೋಪಾಲ ಕಜೆ ಅವರ ಮಕ್ಕಳದ್ದು ಹಲವಾರು ಸಹಕಾರ ಇದೆ. ಅದರ ಜೊತೆ ಸಮರ್ಪಣಾ ಟ್ರಸ್ಟ್ನಿಂದಲೂ ಪ್ರತಿ ಗುರುವಾರ ಶಾಲೆಯಲ್ಲಿ ಮಕ್ಕಳಿಗೆ ಅವಳ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಕ್ಕಂಥ ವಿಚಾರದಲ್ಲಿ ಕಾರ್ಯಪ್ರವೃತ್ತ ಆಗಿರತಕ್ಕಂಥದ್ದು. ಮುಖ್ಯವಾಗಿ ದಾನಿಗಳಾದಂಥ ವಿಠಲ್ದಾಸ್ ಕಡಪಲ್ರವರು ಸಹ ಒಬ್ಬ ಶಿಕ್ಷಕಿಯನ್ನು ಈ ಶಾಲೆಗೆ ತನ್ನ ಪ್ರಾಯೋಜಕತ್ವದಲ್ಲಿ ಕೊಟ್ಟು ಮಕ್ಕಳ ಅಭಿವೃದ್ಧಿಯಲ್ಲಿ ಅವರ ಸಹಕಾರವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಹೇಳುವುದಿದ್ದರೆ ನಮ್ಮ ಶೇಣಿ ಶಾಲೆಯಲ್ಲಿ ಒಂದು ಅಡಿಕೆ ತೋಟ ಮಾಡಬೇಕು ಅಂತೇಳಿ ಪೋಷಕರು ಮತ್ತು ಮುಖ್ಯ ಶಿಕ್ಷಕರ ಮಹದಾಸೆಗೆ ಪೂರಕವಾಗಿ ಕೋಟೆ ಫೌಂಡೇಶನ್ನ ಶ್ರೀ ರಘುರಾಮ ಕೋಟೆ ಮತ್ತು ಅವರ ತಂಡ ಖಂಡಿತ ನಮಗೆ ಬಹಳ ಸಹಕಾರ ನೀಡಿದೆ. ಸುಮಾರು 300ಕ್ಕಿಂತಲೂ ಮಿಕ್ಕಿ ಅಡಿಕೆ ಗಿಡ ಹಾಕಿ ಆ ಕೃಷಿಯಲ್ಲಿ ತೋಟಗಾರಿಕಾ ಸಮಿತಿಯವರ ಶ್ರಮದಿಂದ ಅದು ಯಶಸ್ಸು ಕಾಣ್ತಾ ಇದೆ. ಭವಿಷ್ಯದಲ್ಲಿ ನಮ್ಮ ಶಾಲಾ ಈ ನೋಂದಣಿಯಾದ ಮಕ್ಕಳ ಅಭಿವೃದ್ಧಿಗೆ ಪೂರಕವಾಗಿ ಈ ಆರ್ಥಿಕ ವ್ಯವಸ್ಥೆ ಸಹಕಾರಿಯಾಗಲಿದೆ. ಹಾಗಾಗಿ ಇದನ್ನು ನಾವು ಗುರುತಿಸಲೇಬೇಕು, ಗೌರವಿಸಲೇಬೇಕು. ಪೂರಕವಾಗಿ ಬರುವ ವರ್ಷದಿಂದ 8ನೇ ತರಗತಿ ಸಹ ಪ್ರಾರಂಭ ಆಗುವ ನಿಟ್ಟಿನಲ್ಲಿ ಅದಕ್ಕೆ ಪ್ರಕ್ರಿಯೆಗಳು ನಡೀತಾ ಇದೆ. ಅದರ ಜೊತೆ ಊರವರ ಸಹಭಾಗಿತ್ವದಲ್ಲಿ ಆ ರೀತಿಯ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇರೋ ಸಂದರ್ಭದಲ್ಲಿ ಈ ಸರ್ಕಾರಿ ಶಾಲೆಗೆ ಊರವರ ಸಹಕಾರ ಬೇಕು, ಹೆಚ್ಚಿನ ಮಕ್ಕಳ ನೋಂದಣಿ ಆಗಲಿ ಅಂತ ಹೇಳುವಂಥ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಧನ್ಯವಾದಗಳು. ಈ ಶಾಲೆಯ ಬಗ್ಗೆ ಹೇಳಬೇಕಂದ್ರೆ ಅನೇಕರಿಗೆ ಬದುಕು, ಜೀವನ ಹಾಗೆ ಉತ್ತಮ ಪ್ರಜೆಯಾಗಿ ರೂಪಿಸಿದಂಥ ಈ ಶಾಲೆ. ಹಾಗೆಯೇ ಇಲ್ಲಿ ಅನೇಕ ರೀತಿಯಾದ ಪಠ್ಯ ಚಟುವಟಿಕೆಗಳು, ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ವಿವಿಧ ಸಂಘ ಸಂಸ್ಥೆಗಳನ್ನು ಸೇರಿಕೊಂಡು ವಿವಿಧ ಕಾರ್ಯಕ್ರಮಗಳು ಈ ಶಾಲೆಯಲ್ಲಿ ನಡೀತಾ ಬಂದಿದೆ. ಹಾಗೆ ಈಗಲೂ ಕೂಡ ಅನೇಕ ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಶಿಕ್ಷಣವನ್ನು ಇಲ್ಲಿ ಕಲಿತಿದ್ದಾರೆ. ಆರ್ಥಿಕ ಸ್ವಾವಲಂಬನೆ, ಶಾಲೆಗೊಂದು ಆರ್ಥಿಕ ಸ್ವಾವಲಂಬನೆ ಇರಬೇಕಾದ್ರೆ ಇಲ್ಲಿ ಒಂದು ಗೇರು ತೋಟ ಆಗಿರ್ಬೋದು, ತರಕಾರಿ ತೋಟ ಆಗಿರ್ಬೋದು, ಊರವರ ಹಾಗೆ STMC ಹಾಗೆ ಹಳೆ ವಿದ್ಯಾರ್ಥಿ ಎಲ್ಲ ಸಹಕಾರದೊಂದಿಗೆ ಉತ್ತಮ ರೀತಿಯಲ್ಲಿ ನಡೀತಾ ಬಂದಿದೆ. ಮುಂದೊಂದಿನ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಇದೊಂದು ಮಾದರಿ ಶಾಲೆಯಾಗಿ ರೂಪುಗಳು ಎಲ್ಲರ ಕನಸು ಕೂಡ, ಅಧ್ಯಾಪಕರ ಕನಸು ಕೂಡ, ಹಾಗೆ ಊರವರ ಕನಸು ಕೂಡ. ಈ ಶಾಲೆಗೆ ಹಳೆ ವಿದ್ಯಾರ್ಥಿಯಾಗಿ ಅಧ್ಯಕ್ಷನಾಗಿ ಎಲ್ಲ ರೀತಿಯ ಸಹಕಾರವನ್ನು ಈ ಶಾಲೆಗೆ ಕೊಡ್ತಾ ಬಂದಿದ್ದೇವೆ, ಮುಂದೆಯೂ ಬರ್ತಿದ್ದೇವೆ. ಬೆಳಗಿನ ಸಮಯದಲ್ಲಿ ಶಿಕ್ಷಕರು ತರಕಾರಿ ತೋಟದ ನಿರ್ವಹಣೆ ಮಾಡುವ ಸಂದರ್ಭದಲ್ಲಿ ಕೃಷಿಗೆ ಸಂಬಂಧಿತ ವಿಷಯಗಳಿಂದ ತರಕಾರಿ ಬೆಳೆಯುವ ವಿಧಾನ, ಪರಾಗಸ್ಪರ್ಶ ಮತ್ತು ಆಹಾರ ವಿಧಗಳು, ದ್ಯುತಿಸಂಶ್ಲೇಷಣೆ, ಸಸ್ಯದ ಜೀವನ ಚಕ್ರ ಮುಂತಾದ ಮಹತ್ವದ ವಿಷಯಗಳನ್ನು ಹೇಳಿಕೊಡುತ್ತಾರೆ. ಮಾತೃಶ್ರೀ ಸಮಿತಿಯು ರಚನೆಯಾಗಿ 3 ತಿಂಗಳು ಆಯಿತು. ಇದು ಸಂಪೂರ್ಣವಾಗಿ ಮಹಿಳೆಯರನ್ನು ಒಳಗೊಂಡ ಸಮಿತಿಯಾಗಿದೆ. ಇದರಲ್ಲಿ ಪೋಷಕರು, ಶಾಲಾ ಹಿತೈಷಿಗಳು ಹಾಗೂ ಸ್ಥಳೀಯ ಮಹಿಳಾ ಸದಸ್ಯರು ಸಹಕಾರವನ್ನು ನೀಡುತ್ತಿದ್ದಾರೆ. ಈ ಸಮಿತಿಯು ಶಾಲಾ ಅಭಿವೃದ್ಧಿಗೆ STMC ಹಾಗೂ ತೋಟಗಾರಿಕಾ ಸಮಿತಿಗೆ ಬೆಂಬಲವಾಗಿ ಕಾರ್ಯನಿರ್ವಹಿಸುತ್ತದೆ. ನಮ್ಮ ಮಾತೃಶ್ರೀ ಸಮಿತಿಯ ಸದಸ್ಯರು ಮತ್ತು ಪೋಷಕರು ಎಲ್ಲರೂ ಸೇರಿ ತೋಟದಲ್ಲಿ ತರಕಾರಿ ಕೆಲಸ ಮತ್ತು ಗಾರ್ಡನ್ ಕೆಲಸ, ಸ್ವಚ್ಛತೆಯ ಕೆಲಸ ಎಲ್ಲವನ್ನು ಸೇರಿ ನಾವು ಒಟ್ಟುಗೂಡಿ ಒಮ್ಮತದಿಂದ ಮಾಡ್ತೇವೆ. ಎಲ್ಲರೂ ಸೇರಿ ಒಂದು ಸಮಿತಿ ಮಾಡಬೇಕೆಂದು ರಚನೆ ಮಾಡಿದ್ದೇವೆ. ಅದರಲ್ಲಿ ಎಲ್ಲರೂ ಒಂದೇ ಮನಸ್ಸಿನಿಂದ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಮತ್ತು ನಮ್ಮ ಅಧ್ಯಕ್ಷರು ಸಮಿತಿಯಲ್ಲಿ ಮೆಸೇಜ್ ಹಾಕಿದ ತಕ್ಷಣ ಎಲ್ಲರೂ ಬಂದು ಒಂದೇ ಮನಸ್ಸಿನಿಂದ ಕೆಲಸ ಕಾರ್ಯವನ್ನು ಬಂದು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದೇವೆ. ಶೈಕ್ಷಣಿಕ ಮತ್ತು ಭೌತಿಕ ಪ್ರಗತಿಯಲ್ಲಿ STMCಯ ಸದಸ್ಯರ ಸೂಕ್ತ ಸಲಹೆ, ಅಭಿಪ್ರಾಯಗಳನ್ನು ತೆಗೆದುಕೊಂಡು ಶಾಲೆಯ ಅಭಿವೃದ್ಧಿಯಾಗ್ತಾ ಇದೆ. ಹಾಗೆ
ನಮ್ಮ ಶಾಲೆಗೆ ಊರವರು ಮತ್ತು ದಾನಿಗಳ ಸಹಕಾರದಿಂದ ಅತಿ ವೇಗವಾಗಿ ಈ ಶಾಲೆಯು ಅಭಿವೃದ್ಧಿ ಹೊಂದುತ್ತಾ ಇದೆ. ಹಾಗೆ ನಮ್ಮ ಶಾಲೆಯಲ್ಲಿ ತೋಟಗಾರಿಕಾ ಸಮಿತಿ ಅಂತ ರಚನೆಗೊಂಡಿದ್ದು, ಈ ಸಮಿತಿಯಲ್ಲಿ ಸಂಜೆ ಹೊತ್ತು ಬಂದು ಸಂಜೆ 6ರಿಂದ ರಾತ್ರಿ 10 ಗಂಟೆಯವರೆಗೆ ಈ ಶಾಲೆಯಲ್ಲಿ ಕೆಲಸ ಕಾರ್ಯಗಳು ನಡೆಯುತ್ತವೆ. ಹಾಗಾಗಿ ಈ ಶಾಲೆಯ ಅಭಿವೃದ್ಧಿ ಕಾರ್ಯವು ವೇಗವಾಗಿ ನಡೆಯುತ್ತಾ ಇದೆ ಎಂದು ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಹಾಗೆ ಈ ಸರ್ಕಾರಿ ಶಾಲೆಯ ಶಿಕ್ಷಕ ವೃಂದ, ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕ ವೃಂದ ಉತ್ತಮ ಒಂದು ಟೀಚರ್ಸ್ ಇರುವ ಕಾರಣ ಈ ಶಾಲೆಯು ಶೈಕ್ಷಣಿಕವಾಗಿ ಪ್ರಗತಿ ಹೊಂದಲು ಮತ್ತು ಆಟೋಟ ಸ್ಪರ್ಧೆಗಳಲ್ಲಿ ಕೂಡ ಮುಂದುವರಿಯಲು ಎಲ್ಲವೂ ಸಹಕಾರಿಯಾಗಿದೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೇವೆ. ಹಾಗೆ ಶಾಲೆಯ ಸೌಂದರ್ಯವನ್ನು ಹೆಚ್ಚಿಸಲು ಹಾಗೂ ದಾಖಲಾತಿಯನ್ನು ಹೆಚ್ಚಿಸುವ ಉದ್ದೇಶದಿಂದ ಶಾಲೆಗೆ ಸುಂದರವಾದ ಪೇಂಟನ್ನು ಬಳಸುವ ಮುಖಾಂತರ ಕಳೆದ ವರ್ಷದಲ್ಲಿ ಅದನ್ನು ಕೂಡ ಆಯೋಜಿಸಲಾಗಿತ್ತು. ಹಾಗೆ ಗಾರ್ಡನ್, ಶಾಲೆಯ ಸುಂದರವನ್ನು ಇನ್ನಷ್ಟು ಹೆಚ್ಚಿಸಲು ಗಾರ್ಡನ್ ಅವಶ್ಯಕತೆ ಇದ್ದು, ಅದನ್ನು ನಮ್ಮ ಮುಖ್ಯೋಪಾಧ್ಯಾಯರು ಮತ್ತು ಆಸ್ಟ್ರೇಲಿಯಾದ ಉದ್ಯಮಿಯಾದಂಥ ರಾಹುಲ್ ಸುವರ್ಣರವರು ಇಬ್ಬರು ಜೊತೆ ಸೇರಿ ನಮ್ಮ ಶಾಲೆಯ ಸೌಂದರ್ಯವನ್ನು ಹೆಚ್ಚಿಸಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಪಡ್ತೇವೆ. ನಮ್ಮ ಶಾಲೆಯ ಸಮಗ್ರ ಬೆಳವಣಿಗೆಗೆ ತಿನಿಧಿ ಯೋಜನೆಯ ಮೂಲಕ ಸಹಕಾರ ನೀಡಿದವರು ದಿವಂಗತ ಸರೋಜಿನಿ ಭಟ್ ಸ್ಮರಣಾರ್ಥ ಡಾಕ್ಟರ್ ಮುರಳಿ ಮೋಹನ ಚುಂತಾರು, ದಿವಂಗತ ಆನಂದ ರೈ ಶೇನಿ ಸ್ಮರಣಾರ್ಥ ಡಿ ಭಾಸ್ಕರ್ ರೈ ಶೇನಿ ಸ್ಮರಣಾರ್ಥ ಅಬುಬಕ್ಕರ್ ಶೇನಿ ಸಮರ್ಪಣಾ ಟ್ರಸ್ಟ್ ಶಿವಸುಬ್ರಹ್ಮಣ್ಯ ನಾಟಿಕೇರಿ ಇವರೆಲ್ಲ ತುಂಬ ಸಹಕಾರ ನೀಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಪಡ್ತೇವೆ. ಶಾಲೆಯಲ್ಲಿ ಮಕ್ಕಳಿಗೆ ಆಟದ ಮೈದಾನವನ್ನು ವಿಸ್ತರಿಸುವ ಮುಖಾಂತರ ನಾವು ವಿಶಾಲವಾದಂತಹ ಆಟದ ಮೈದಾನವನ್ನು ಕೂಡ ರಚನೆ ಮಾಡಿದ್ದೇವೆ. ಹಾಗೆ ಬಾವಿಯ ಒಂದು ಶುದ್ಧ ನೀರನ್ನು ಮಕ್ಕಳಿಗೆ ಕುಡಿಯಲಿಕ್ಕೆ ಕೊಡಬೇಕು ಅಂತ ಹೇಳಿ ಹುಟ್ಟಿದ ಬಾವಿಯನ್ನು ಪುನಶ್ಚೇತನ ಮಾಡುವ ಮೂಲಕ ಮತ್ತೆ ಅದರಲ್ಲಿ ನೀರು ಸಂಗ್ರಹಣೆಯಾಗಿದೆ. ಅದನ್ನು ಕೂಡ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರು ಕೊಡುವುದರ ಮುಖಾಂತರ ಆ ಯೋಜನೆಯನ್ನು ಕೈಗೊಂಡು ಅದು ಕೂಡ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದೆ. ನಮ್ಮ ಶಾಲೆಯಲ್ಲಿ ಮಕ್ಕಳ ಒಂದು ಪಠ್ಯ ಆಗ್ಬೋದು, ಸಹಪಠ್ಯ ಆಗ್ಬೋದು, ಕ್ರೀಡೆ ಆಗ್ಬೋದು, ಹಾಗೂ ಪಠ್ಯೇತರ ಚಟುವಟಿಕೆ ಎಲ್ಲ ರೀತಿಯ ಒಂದು ಅವರಲ್ಲಿ ಅಡಗಿರುವಂಥ ಸೂಕ್ತವಾದ ಪ್ರತಿಭೆಯನ್ನು ಹೊರತರಲಿಕ್ಕೆ ಸಾಕಷ್ಟು ನಾವು ಶಿಕ್ಷಕರಾಗಿ ಬಹಳಷ್ಟು ಅವರಿಗೆ ಪ್ರಯತ್ನ ನೀಡ್ತಾ ಇದ್ದೇವೆ, ಪ್ರೋತ್ಸಾಹವನ್ನು ನೀಡ್ತಾ ಬರ್ತಿದ್ದೇವೆ. ಹಾಗಾಗಿ ತಾವೆಲ್ಲರೂ ಕೂಡ ನಮ್ಮ ಒಂದು ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸುವ ಮೂಲಕ ಅವರಲ್ಲಿ ಇರುವಂತಹ ಒಂದು ಪ್ರತಿಭೆಯನ್ನು ಅನಾವರಣ ಮಾಡಿಕೊಳ್ಳಿಕ್ಕೆ ನಮ್ಮ ಶಾಲೆ ಉತ್ತಮವಾದ ವೇದಿಕೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಮಸ್ಕಾರ. ನಾನು ಕಳೆದ 2 ವರ್ಷಗಳಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶ್ರೇಣಿಯಲ್ಲಿ ಅತಿಥಿ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಶಾಲೆಯಲ್ಲಿ 6 ಜನ ಶಿಕ್ಷಕರನ್ನು ಹೊಂದಿದ್ದು ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗಾಗಿ ಎಲ್ಲ ಶಿಕ್ಷಕರು ಉತ್ತಮ ರೀತಿಯ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಉದಾಹರಣೆಗೆ FLNಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳನ್ನು 3 ಗುಂಪುಗಳನ್ನಾಗಿ ಮಾಡಿ ವಾರಕ್ಕೆ 1 ದಿನ ಇಡೀ ದಿವಸ ವಿದ್ಯಾರ್ಥಿಗಳ ಜೊತೆಯೇ ನಾವು ಕಾಲವನ್ನು ಕಳೀತಾ ಇದ್ದೇವೆ. ನೂತನವಾಗಿ 2025-26ನೇ ಸಾಲಿನಲ್ಲಿ ಮಾತೃಶ್ರೀ ಸಮಿತಿಯು ರಚನೆಗೊಂಡಿದ್ದು ಇದರ ಕಾರ್ಯದರ್ಶಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇದು ಶ್ರೀ ಸಮಿತಿಯಲ್ಲಿ ಇರುವಂತಹ ಎಲ್ಲ ಪೋಷಕರು ಉತ್ತಮ ಸಹಕಾರವನ್ನು ನೀಡ್ತಾ ಇದ್ದಾರೆ. ಶಾಲೆಯ ಸರ್ವ ಅಭಿವೃದ್ಧಿಗಾಗಿ ಎಲ್ಲ ಪೋಷಕರು ದುಡಿತಾ ಇದ್ದಾರೆ. ಇದೊಂದು ನಮ್ಮ ಶಾಲೆಯ ಹೆಮ್ಮೆಯ ವಿಷಯ ಅಂತ ಹೇಳಲಿಕ್ಕೆ ನಾನು ಖುಷಿ ಪಡ್ತಾ ಇದ್ದೇನೆ. ಶಾಲೆಯಲ್ಲಿ ಮಧ್ಯಾಹ್ನದ ಉಪಹಾರ ಯೋಜನೆಯಲ್ಲಿ ಅಡಿಯಲ್ಲಿ 2 ಅಡುಗೆ ಸಿಬ್ಬಂದಿಗಳನ್ನು ಹೊಂದಿದ್ದು ಉತ್ತಮ ರೀತಿಯಲ್ಲಿ ಶುಚಿ ಮತ್ತು ರುಚಿಯಾದ ಭೋಜನವನ್ನು ಕ್ಲಪ್ತ ಸಮಯಕ್ಕೆ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ. ವಿದ್ಯಾರ್ಥಿಗಳೊಂದಿಗೆ ಅತಿ ಪ್ರೀತಿಯಿಂದ ಸಹಕರಿಸುತ್ತಾ ವಿದ್ಯಾರ್ಥಿಗಳು ಕೂಡ ಅಡುಗೆ ಸಿಬ್ಬಂದಿಯವರನ್ನು ಅಷ್ಟೇ ಗೌರವದಿಂದ ಕಾಣ್ತಾ ಇದ್ದಾರೆ. ನಾನು ಇಲ್ಲಿ ಸುಮಾರು 20 ವರ್ಷಗಳಿಂದ ಗೌರವ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ಇಲ್ಲಿ ಅನೇಕ ಜನ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರೆಲ್ಲ ಉತ್ತಮವಾಗಿ ಕೆಲಸ ನಿರ್ವಹಿಸಿರುತ್ತಾರೆ. ಅದೇ ರೀತಿ ಮಕ್ಕಳು ಕೂಡ ಉತ್ತಮವಾಗಿ ಇಲ್ಲಿ ವಿದ್ಯಾಭ್ಯಾಸ ಕಲಿತು ಇಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ನಮ್ಮ ದೇಶದಲ್ಲಿ ಅಲ್ಲದೆ ಹೊರ ದೇಶದಲ್ಲಿ ಕೂಡ ಉದ್ಯೋಗದಲ್ಲಿದ್ದುಕೊಂಡು ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯ ಸಮಿತಿಗಳು ಕೂಡ ಇವೆ. ಅವರು ನಮಗೆ ಉತ್ತಮ ರೀತಿಯಲ್ಲಿ ಸಹಕಾರವನ್ನು ನೀಡುತ್ತಾ ಇದ್ದಾರೆ. ಇನ್ನು ಮುಂದೆಯೂ ಇದೇ ರೀತಿಯ ಸಹಕಾರವನ್ನು ನಾವು ಬಯಸುತ್ತೇವೆ. ಈ ಶಾಲೆಯಲ್ಲಿ ನಾನು
ಕಳೆದ 2014ರಿಂದ 2024ರವರೆಗೆ STMC ಅಧ್ಯಕ್ಷನಾಗಿದ್ದೆ. ನಮ್ಮ ಕಾಲಘಟ್ಟದಲ್ಲಿ ಅನೇಕ ಕೆಲಸ ಕಾರ್ಯಗಳೆಲ್ಲ ನಡೆದಿದೆ. ತೋಟಗಾರಿಕಾ ಸಮಿತಿಯಿಂದ ಕೂಡ ನಾವು ಹಲವಾರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಸಾಧಾರಣ ವರ್ಷಕ್ಕೊಂದು 50-75 ಸಾವಿರದ ಅಂದಾಜು ಇನ್ಕಮ್ ಪಡಿತಾ ಇದ್ದೇವೆ. ಹಾಗೆ ಗೇರು ಸಸಿಗಳನ್ನು ಹರಿಪ್ರಸಾದರವರು ನಮಗೆ ದೇಣಿಗೆಯಾಗಿ ನೀಡಿರ್ತಾರೆ. ಹಾಗೆ ಕೆಲವು ಸಂಘ ಸಂಸ್ಥೆಯವರು ನಮ್ಮ ಶಾಲೆಗೆ ಕೈ ಜೋಡಿಸ್ತಾರೆ. ಹಾಗೆ ದಾನಿಗಳ ನೆರವಿನಿಂದ ಮಕ್ಕಳಿಗೆ ಕೆಲವು ಪುಸ್ತಕ ಮತ್ತು ಪೀಠೋಪಕರಣ ಅದೆಲ್ಲ ಬರ್ತಾ ಉಂಟು. STMCಯಿಂದ ಒಂದು ಟೀಚರಿಗೆ ವೇತನ ನೀಡ್ತಾ ಇದ್ದೇವೆ. ಹಾಗಾಗಿ ಓವರ್ಲ್ ಆಗಿ ಶೇಣಿ ಈಗ 47 ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಆರ್ಥಿಕ ವರ್ಷದಲ್ಲಿ 60 ವಿದ್ಯಾರ್ಥಿಗಳನ್ನು ಹೊಂದುವ ಗುರಿ ಹೊಂದಿದ್ದೇವೆ. ತೋಟಗಾರಿಕಾ ಸಮಿತಿಯ ಇಲ್ಲಿ ಸುಮಾರು 10ರಿಂದ 15-20 ಜನ ಮೆಂಬರ್ ಆಗಿದ್ದಾರೆ. ನಾವು ರಾತ್ರಿ ಹೊತ್ತು ಸುಮಾರು 10 ಗಂಟೆ ತನಕ ಈ ಕೆಲಸವನ್ನು ನಿರ್ವಹಿಸ್ತೀವಿ. ತರಕಾರಿ ಕೆಲಸವನ್ನು, ಬಾಳೆ ಗಿಡವನ್ನು ನಾಟಿ ಮಾಡಿರ್ತೇವೆ. ಇದನ್ನು ದಾನಿಗಳಾಗಿ ಅಶೋಕ್ ಚೂಂತರ್ರವರು ಕೊಟ್ಟಿರುತ್ತಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೇಣಿ ಇದರ ತೋಟಗಾರಿಕಾ ಸಮಿತಿಯ ಉಪಾಧ್ಯಕ್ಷನಾಗಿದ್ದು, ಈಗಾಗಲೇ ತರಕಾರಿ ಬೆಳೆಯುವಂಥದ್ದು ಅನೇಕ ರೀತಿಯ ತರಕಾರಿಗಳನ್ನ ಬೆಳೀತೇವೆ. ತೊಂಡೆಕಾಯಿ, ಸೌತೆ, ಬೆಂಡೆಕಾಯಿ, ಬದನೆ, ಹೀಗೆ ಹಲವಾರು ತರಕಾರಿಗಳನ್ನ ಬೆಳೆಯುವುದು. ಅದರ ಜೊತೆಗೆ ಶಾಲೆಯ ಹಿತದೃಷ್ಟಿಯಿಂದ, ಶಾಲೆಯ ಮತ್ತು ಮಕ್ಕಳ ಹಿತದೃಷ್ಟಿಯಿಂದ ಶಾಲೆಗೆ CCTV ಅಳವಡಿಕೆ ಕೂಡ ಮಾಡಿರ್ತೇವೆ. ಪೌ ನಿರ್ಮಾಣ, ಶಾಲೆಯ ಆಟದ ಮೈದಾನ ಇರ್ಬೋದು. ಶಾಲೆಯ ಮುಖ್ಯ ಶಿಕ್ಷಕರಾದಂಥ ವಿನಯ್ ಪ್ರಸಾದ್ ಸರ್ ಅವರು ಈ ಸಮಿತಿಯ ಸದಸ್ಯರಾಗಿದ್ದು, ಅವರು ಕೂಡ ನಮ್ಮ ಜೊತೆ ರಾತ್ರಿ ಸಮಯದಲ್ಲಿ ಕೆಲಸಗಳನ್ನು ಮಾಡಿಕೊಂಡು ನಮಗೆ ಸ್ಫೂರ್ತಿದಾಯಕವಾಗಿ ಇದ್ದಾರೆ. ನಾವಿಲ್ಲಿ ಕೆಲಸ ಮಾಡುವಂಥ ಸಮಯದಲ್ಲಿ ನಮಗೆ ಊರವರು ಕೂಡ ಸಾಯಂಕಾಲ ಚಹಾ ತಿಂಡಿಯ ವ್ಯವಸ್ಥೆಯನ್ನು ಮಾಡಿ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈ ಶಾಲೆಯ ತೋಟಗಾರಿಕಾ ಸಮಿತಿಯ ಸದಸ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ಶಾಲೆಯಲ್ಲಿ ಮಕ್ಕಳಿಗೆ ಪ್ರಯೋಜನವಾಗುವ ನಿಟ್ಟಿನಲ್ಲಿ ಈ ಬಾರಿ ಮರಾಠಿ ಸಮಾಜ ಸೇವಾ ಸಂಘ ಕುಲ್ತಿಗೆ ಪೆರ್ಲಂಪಾಡಿ ಇವರ ಸಹಕಾರದಲ್ಲಿ 3 ದಿನಗಳ ಕಾಲ ಉಚಿತ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಅನೇಕ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆದುಕೊಂಡಿರುತ್ತಾರೆ. ಬೇರೆ ಬೇರೆ ಕಡೆಗಳಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ಆಹ್ವಾನಿಸಿ ಮಕ್ಕಳಿಗೆ ಉಪಯುಕ್ತವಾಗುವ ರೀತಿಯಲ್ಲಿ ತರಗತಿಗಳನ್ನು ನಡೆಸಲಾಗಿದೆ. ಹಾಗೆಯೇ ಮಕ್ಕಳಿಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಲಭಿಸಿದೆ. ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಒಳ್ಳೆಯ ಒಂದು ಪ್ರೇರಣೆಯಾಗಿದೆ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಈ ಮಕ್ಕಳಲ್ಲಿ ಒಳ್ಳೆಯ ಯಶಸ್ಸು ಸಿಗಲಿ ಎಂದು ಹಾರೈಸ್ತೇನೆ. ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಪಠ್ಯೇತರ ಶೈಕ್ಷಣಿಕ ಮತ್ತು ಶೈಕ್ಷಣಿಕೇತರ ಚಟುವಟಿಕೆಗಳಲ್ಲಿ ಕೂಡ ತುಂಬ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಪ್ರತಿಭಾ ಕಾರಂಜಿ ಇರ್ಬೋದು, ಪ್ರತಿಭಾ ಪುರಸ್ಕಾರದಲ್ಲಿ ಭಾಗವಹಿಸ್ಕೊಳ್ಳೋದಿರ್ಬೋದು, ಸ್ಪೋರ್ಟ್ಸಲ್ಲಿರ್ಬೋದು, ಅದೇ ರೀತಿ ಪಠ್ಯಗಳಲ್ಲಿ ಕೂಡ ತುಂಬ ಅತ್ಯುತ್ತಮವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಶೈಕ್ಷಣಿಕ ಪ್ರಗತಿಯನ್ನು ಉತ್ತಮಗೊಳಿಸುವ ಉದ್ದೇಶದಿಂದ ನೂತನವಾಗಿ ಕಳೆದ ಬಾರಿ ನಾವೊಂದು ಹೊಸದಾಗಿ ಒಂದು ಪ್ರಯೋಗವನ್ನು ಮಾಡಿದ್ದೇವೆ. ವೆಬ್ಸೈಟ್ ರಚನೆ ಮಾಡಿ ಪ್ರತಿಭಾ ಪುರಸ್ಕಾರದಂದು ನಾವು ಅದನ್ನು ಲಾಂಚ್ ಕೂಡ ಮಾಡಿದ್ದೇವೆ. ಈ ವೆಬ್ಸೈಟನ್ನು ಮಾಡಿರೋ ಉದ್ದೇಶ 2 ಇದೆ. ಒಂದು ಉದ್ದೇಶ ಏನು ಅಂತ ಹೇಳಿದರೆ, ವಿದ್ಯಾರ್ಥಿಗಳ ಪ್ರತಿ ಕಲಿಕಾ ಹಂತವನ್ನು ನಾವು ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡ್ತೇವೆ. ಇದರಲ್ಲಿ 3 ಲಾಗಿನ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಒಂದು ಲಾಗಿನ್ ವ್ಯವಸ್ಥೆ ಯಾವುದು ಅಂತ ಹೇಳಿದರೆ HM ಲಾಗಿನ್, ಮತ್ತೊಂದು ಶಿಕ್ಷಕರ ಲಾಗಿನ್ ವ್ಯವಸ್ಥೆ, ಇನ್ನೊಂದು ಪೋಷಕರ ಲಾಗಿನ್ ವ್ಯವಸ್ಥೆ. ಈ 3 ಲಾಗಿನ್ ವ್ಯವಸ್ಥೆಯಲ್ಲಿ HM ಲಾಗಿನ್ ವ್ಯವಸ್ಥೆಯಲ್ಲಿ ಆಡಳಿತಾತ್ಮಕಕ್ಕೆ ಸಂಬಂಧಿಸಿದ್ದು ಎಲ್ಲವೂ HM ಲಾಗಿನ್ ವ್ಯವಸ್ಥೆಯಲ್ಲಿ ಇರ್ತದೆ. ಶಿಕ್ಷಕರಿಗೆ ಸಂಬಂಧಿಸಿದ್ದು ಪ್ರಕಟಣೆ ಇರ್ಬೋದು ಅಥವಾ ಶಿಕ್ಷಕರ ಮಾರ್ಕ್ ಎಂಟ್ರಿ ಇರ್ಬೋದು, ಇದೆಲ್ಲವೂ ಕೂಡ ಶಿಕ್ಷಕರ ಲಾಗಿನ್ ವ್ಯವಸ್ಥೆಯಲ್ಲಿ ಲಭ್ಯ ಇರ್ತದೆ. ಇದು ಶಿಕ್ಷಕರಿಗೆ ಮಾತ್ರ ಲಾಗಿನ್ ಆಗಲು ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ, ಪಬ್ಲಿಕ್ಕಿಗೆ ಇರುವುದಿಲ್ಲ. ಇನ್ನೊಂದು ಯಾವುದು ಅಂತ ಹೇಳಿದರೆ ಪೋಷಕರ ಲಾಗಿನ್ ವ್ಯವಸ್ಥೆಯಲ್ಲಿ ಪ್ರತಿ ಪೋಷಕರು ಕೂಡ ತಮ್ಮ ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನು ಅದರಲ್ಲಿ ನೋಡ್ಬೋದು. ಕಳೆದ ಬಾರಿ SCA2 ರಿಸಲ್ಟನ್ನು ನಾವು ಪ್ರತಿ ರಿಸಲ್ಟನ್ನು ಕೂಡ ವೆಬ್ಸೈಟಲ್ಲಿ ಪ್ರಕಟಣೆ ಮಾಡ್ತೇವೆ.
ಪೋಷಕರು ತಮ್ಮ ಮಕ್ಕಳು ಯಾವ ರೀತಿ ಈ ಶೈಕ್ಷಣಿಕ ಪ್ರಗತಿಯನ್ನು ಹೊಂದಿದ್ದಾರೆ ಅಂತ ಹೇಳಿ ಆ ವೆಬ್ಸೈಟಲ್ಲೇ ನೋಡ್ಬೋದು. ಅವರಿಗೆ ಪಾಸ್ವರ್ಡ್ ಮತ್ತು ಲಾಗಿನ್ ವ್ಯವಸ್ಥೆಗೆ ಏನೆಲ್ಲ ಬೇಕು ಆ ವ್ಯವಸ್ಥೆಯನ್ನು ಮಾಡಲಾಗಿದೆ. SA2 ಎಕ್ಸಾಮ್ನ ಸಮುದಾಯ ಶಾಲಾ ಸಂದರ್ಭದಲ್ಲಿ ನಮ್ಮ ಶಾಲೆಯ ಪ್ರತಿ ವಿದ್ಯಾರ್ಥಿಗಳ ರಿಸಲ್ಟನ್ನು ನಾವು ವೆಬ್ಸೈಟ್ನಲ್ಲಿ ಅನೌನ್ಸ್ ಮಾಡಿದ್ದೇವೆ. ಪೋಷಕರು ಕೂಡ ಅದನ್ನು ನೋಡಿದ್ದಾರೆ, ಅದನ್ನು ಪ್ರಿಂಟ್ ತೆಗೆದು ಕೂಡ ಇಟ್ಕೊಳ್ಬೋದು. ಅಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಪಬ್ಲಿಕ್ಕಿಗೆ ಇಲ್ಲಿ ಕಲಿತಂಥ ಹಿರಿಯ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದಾರೆ, ಬೇರೆ ಬೇರೆ ಕಾರಣಗಳಿಂದ ಉನ್ನತ ವ್ಯಾಸಂಗಕ್ಕಾಗಿರ್ಬೋದು ಅಥವಾ ಬೇರೆ ಯಾವುದೋ ಉದ್ದೇಶದಿಂದ ಗ್ರಾಮೀಣ ಮಾಧ್ಯಮ, ಕನ್ನಡ ಮಾಧ್ಯಮ ಈ ಥರ ಸರ್ಟಿಫಿಕೇಟ್ಗಳಿಗೆಲ್ಲ ಶಾಲೆಗೆ ಬರ್ತಾ ಇರ್ತಾರೆ. ಅದಕ್ಕೆ ನಾವು ಹೊಸದಾಗಿ ಒಂದು ವ್ಯವಸ್ಥೆ ಮಾಡಿದ್ದೇವೆ. ನಮ್ಮ ವೆಬ್ಸೈಟ್ನಲ್ಲಿ, ನಮ್ಮ ಶಾಲಾ ವೆಬ್ಸೈಟ್ನಲ್ಲಿ ಸರ್ವಿಸ್ ಡೆಸ್ಕ್ ಅಂತ ಒಂದು ಆಪ್ಷನ್ ಇದೆ, ಮೆನು ಬಾರ್ ಇದೆ. ಇದರಲ್ಲಿ ಹೋದಾಗ ಅದರಲ್ಲಿ ಸರ್ಟಿಫಿಕೇಟ್ಸ್ ಅಂತ ಒಂದು ಆಪ್ಷನ್ಸ್ ಇದೆ. ಈ ಸರ್ಟಿಫಿಕೇಟ್ ಆಪ್ಷನಿಗೆ ಹೋದಾಗ ಅದರಲ್ಲಿ ವಿದ್ಯಾರ್ಥಿ ಹೆಸರು, ಬೇರೆ ಬೇರೆ ಆಪ್ಷನ್ಸ್ ಇದೆ, ಏನೆಲ್ಲ ಫಿಲ್ ಮಾಡಬೇಕು, ಯಾವ ಉದ್ದೇಶಕ್ಕಾಗಿ ನೀವು ಅಪ್ಲೈ ಮಾಡ್ತಾ ಇದ್ದೀರಿ ಎಲ್ಲವನ್ನು ಫಿಲ್ ಮಾಡಿದರೆ ಅದು ಬಂದು HM ಲಾಗಿನ್ಗೆ ಬೀಳ್ತದೆ. ಸೊ ನಮಗೆ ಸುಲಭವಾಗಿ ಯಾವ ಉದ್ದೇಶಕ್ಕೋಸ್ಕರ ಅವರು ಸರ್ಟಿಫಿಕೇಟ್ ಅಪ್ಲೈ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಮಗೆ ಇಲ್ಲಿ ಮೊದಲು ರೆಡಿ ಮಾಡಿ ಇಡಲಿಕ್ಕಾಗ್ತದೆ. ಒಂದು ವಿದಿನ್ 2 ಡೇಸಲ್ಲಿ ಶಾಲೆಗೆ ಬಂದರೆ ಅವರ ಸರ್ಟಿಫಿಕೇಟ್ ಎಲ್ಲವೂ ಇಲ್ಲಿ ರೆಡಿಯಾಗಿರ್ತದೆ. ಇಲ್ಲದಿದ್ದರೆ ಅವರು ಬರಬೇಕು, ಇಲ್ಲಿ ಕಾಯಬೇಕು, ನಾವು ಲೆಕ್ಚರ್ ಬುಕ್ಕಲ್ಲಿ ಹುಡುಕಬೇಕು, ತುಂಬ ಸಮಯ ತೆಗೊಳ್ತದೆ. ಇವರು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಿದ ಕೂಡಲೇ ನಮಗೆ HM ಲಾಗಿನಲ್ಲಿ ಅವರು ಯಾರು ಅಪ್ಲೈ ಮಾಡಿದ್ದಾರೆ, ಅವರು ಯಾವ ವರ್ಷದಲ್ಲಿ ಕಲಿತಾ ಇದ್ರು ಎಲ್ಲ ಕೂಡ ಡಿಸ್ಪ್ಲೇ ಆಗ್ತದೆ. ಇದರಿಂದ ಸಮಯ ಕೂಡ ಉಳಿತಾಯ ಆಗ್ತದೆ. ನಮಗೆ ಹೆಚ್ಚಿನದಾಗಿ ತರಗತಿಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಲಿಕ್ಕೆ ತುಂಬ ಸಮಯ ಸಿಗ್ತದೆ. ಆ ಉದ್ದೇಶದಿಂದ ಪಬ್ಲಿಕ್ಕಿಗೆ ಕೂಡ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದೇವೆ. ಆಮೇಲೆ ಶಾಲೆಯ ಬಗ್ಗೆ ಎಲ್ಲ ಮಾಹಿತಿಗಳು ಕೂಡ ನಮ್ಮ ವೆಬ್ಸೈಟಲ್ಲಿದೆ, ಹೋಮ್ ಪೇಜಲ್ಲಿದೆ. ಅದರಲ್ಲಿ ನೋಡ್ಕೊಳ್ಬೋದು. ಶಾಲೆಯ ಇತಿಹಾಸ ಇರ್ಬೋದು, ಇಷ್ಟರ ತನಕ ಸೇವೆ ಸಲ್ಲಿಸಿದ ಶಿಕ್ಷಕರಿರ್ಬೋದು, ಮುಖ್ಯ ಶಿಕ್ಷಕರ ಬಗ್ಗೆ ಇರ್ಬೋದು, ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ. ಹಾಗೆ ಮೊಬೈಲಲ್ಲಿ ಕೂಡ ದಾಖಲಾತಿಯನ್ನು ನೀವು ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಕಂಪ್ಯೂಟರ್ ಇದೆ, ಲ್ಯಾಪ್ಟಾಪ್ ಇದೆ ಅಂತ ಹೇಳಿದರೆ ಅದರಲ್ಲಿ ಕೂಡ ದಾಖಲಾತಿಯನ್ನು ಕೂಡ ಮಾಡ್ಬೋದು. ನಮ್ಮ ಶಾಲಾ ವೆಬ್ಸೈಟನ್ನು ನೀವು ನೋಡಬೇಕು ಅಂತಾದರೆ www.shenischool.com ಅಂತ ಇದೆ. ಇದನ್ನು ಗೂಗಲಲ್ಲಿ ಅಥವಾ ಯಾವುದೇ ಬ್ರೌಸರಲ್ಲಿ ಟೈಪ್ ಮಾಡಿ ಈ ರೀತಿ ಸ್ಕ್ರೀನ್ ಓಪನ್ ಆಗ್ತದೆ. ಅದರಲ್ಲಿ ಸರ್ವಿಸ್ ಡೆಸ್ಕ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಸರ್ಟಿಫಿಕೇಟ್ ಅಂತ ಇದೆ, ಬೇರೆ ಬೇರೆ ಆಪ್ಷನ್ಸ್ ಇದೆ. ಅದರಲ್ಲಿ ದಾಖಲಾತಿಗೆ ಅರ್ಜಿ ಹಾಕಿ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದರೆ ನೀವು ಆನ್ಲೈನಲ್ಲಿ ನಮ್ಮ ಶಾಲೆಗೆ ದಾಖಲಾತಿ ಕೂಡ ಆಗ್ಬೋದು. 2026-27ನೇ ಶೈಕ್ಷಣಿಕ ವರ್ಷದ ದಾಖಲಾತಿ ಆರಂಭಗೊಂಡಿದೆ. ನಿಮ್ಮ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ನಮ್ಮ ಶಾಲೆಗೆ ಸೇರಿಸಿ ಅಂತ ಹೇಳ್ತಾ ಆನ್ಲೈನಲ್ಲಿ ಕೂಡ ನೀವು ದಾಖಲಾತಿ ಮಾಡ್ಬೋದು, ಅಥವಾ ಶಾಲೆಗೆ ಬಂದು ಆಫ್ಲೈನಲ್ಲಿ ಮಾಡ್ತೀರಂತ ಹೇಳಿದರೆ ಅದಕ್ಕೂ ಕೂಡ ಅವಕಾಶ ಇದೆ. ಇಂದು ನೀವು ಕೇಳಿದ ಮಾತುಗಳು, ಹಂಚಿಕೊಂಡ ಅಭಿಪ್ರಾಯಗಳು ನಮ್ಮ ಶಾಲೆಯ ಶಕ್ತಿ ಮತ್ತು ಹೆಮ್ಮೆಯನ್ನು ಮತ್ತಷ್ಟು ಸ್ಪಷ್ಟಪಡಿಸುತ್ತದೆ. ಬನ್ನಿ, ನಮ್ಮ ಶಾಲೆಯ ಈ ಸುಂದರವಾದ ಪಯಣವನ್ನು ಮುಂದುವರಿಸೋಣ. ಮಕ್ಕಳ ಕನಸುಗಳಿಗೆ ದಾರಿ ತೋರಿಸುವ ಈ ಮಂದಿರವನ್ನು ನಾವು ಎಲ್ಲರೂ ಸೇರಿ ಇನ್ನಷ್ಟು ಬೆಳಗಿಸೋಣ.